10 ಲಕ್ಷ ಜನರಲ್ಲಿ 10 ಲಕ್ಷ ಜನರನ್ನ ಮನೆಗೆ ತಲುಪಿಸಿ ಯಾರೋ ಒಬ್ಬನಿಗೆ ಗಾಯವಾದ್ರೂ ಸಹ ನಾವು ಮನೆಗೆ ಹೋಗಿ ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ನಾವು ಜವಾಬ್ದಾರಿ ಇದ್ದೇವೆ. 9,99,999 ಮಂದಿನ ಮನೆಗೆ ಸೇರಿಸಿದ್ರು ಸಹ ಆ ಒಬ್ಬನಿಗೆ ಸುರಕ್ಷಿತವಾಗಿ ಮನೆಗೆ ಸೇರಿಸಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗ್ತದೆ. ನಮ್ಮ ಮನಸ್ಸಾಕ್ಷಿನೂ ಒಪ್ಪುದಿಲ್ಲ. ಆದರೆ ಇಷ್ಟು ಜನರನ್ನು ನಾವು ಸುರಕ್ಷಿತವಾಗಿ ಪಾಸ್ ಮಾಡಿದ್ದೇವಲ್ವಾ? ನೋ, ಆ ಒಬ್ಬ ಜೀವ ಕೂಡ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ನೀವು ಪ್ರತಿಷ್ಠಾಪನೆ ಮಾಡುವಾಗ ಕೂಡ ಎಲ್ಲ ಕ್ಲಿಯರೆನ್ಸ್ ತಗೊಳ್ಳಿ ಅಂತ ನಾವು ಯಾಕೆ ಕೇಳ್ತೇವೆ ಅಂದ್ರೆ, ನೀವು 15 ಫೀಟ್ 25 ಫೀಟ್ 50 ಫೀಟ್ ಅಂತಿದ್ರಿ. ಎಸ್, 50 ಫೀಟ್ ಅದ್ದೂರಿನೇ, ಅದ್ದೂರಿ, ನಾನು ಒಪ್ಕೊಳ್ತೇನೆ. ಬಟ್ ಜೀವಕ್ಕೆ ಅಪಾಯನೂ ಆಗಬಾರ್ದಲ್ಲ. ಒಂದು ಲಾರಿ ಮೇಲೆ ಕರ್ಕೊಂಡು ಹೋಗುವಾಗ ಎಲೆಕ್ಟ್ರಿಸಿಟಿ ಕ್ಲಿಯರೆನ್ಸ್ ಇರಬೇಕು, ಫೈರ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಇರಬೇಕಂತ ನಾವು ಯಾಕೆ ನಿಮ್ಮ ಮೇಲೆ ಒತ್ತಡ ಹಾಕ್ತೇವಂದ್ರೆ ಇದೇ ವಿಷಯಕ್ಕಾಗಿ. ನಿಮಗೆ ಯಾರಿಗೂ ಏನೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಒಂದೊಂದು ಸತಿ ಸಂಭ್ರಮಾಚರಣೆಯಲ್ಲಿ ಜೋಶಲ್ಲಿ ನಾವು ಯಾವ ರೀತಿ ವರ್ತಿಸ್ತಾ ಇದ್ದೇವೋ ನಮಗೂ ಗೊತ್ತಾಗಲ್ಲ. ಈಗ ನಾನೇ ಒಬ್ಬನಿದ್ದೇನೆ, ಸೈಲೆಂಟ್ ಆಗಿರ್ತೇನೆ. ಬಟ್ 10 ಜನರು ನನ್ನ ಸಹಚರರು, ನನ್ನ ಫ್ರೆಂಡ್ಸ್ ಸೇರಿದ್ದಾಗ ಅವರನ್ನು ನೋಡಿ ನನಗೆ ನೋಡಿ ಅವರು ಮೈ ಮರೆತು ಬಿಟ್ಟು ಡ್ಯಾನ್ಸ್ ಆಡೋರು ಇವೆಲ್ಲ ಮಾಡಿ ಅನಾಹುತಗಳು ಏನಾದರೂ ಆಗ್ತವೆ ಅನ್ನೋ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸು ಕಂಡೀಷನ್ಸ್ ಹಾಕ್ತಾ ಇದ್ದೇವೆ. ಇಲ್ಲಿ